ಎಲ್ಲರಿಗೂ ನಮಸ್ಕಾರ. ನಮ್ಮ ಅಧ್ಯಕ್ಷರು ನನಗೆ ಅಭ್ಯಾಸ ಇದ್ದಿರೋ ಅಂಥ ಒಂದು ಕೆಲಸ ಇವತ್ತು ಕೊಟ್ಟಿದ್ದಾರೆ. ನೋಡಿ, ಲಿಮಿಟೆಡ್ ಮ್ಯೂಸಿಕ್, ಅನ್ಲಿಮಿಟೆಡ್ ಮ್ಯೂಸಿಕ್ ಅಂತ ನಾನು ಹೇಳೋದನ್ನು ಸ್ವಲ್ಪ ಹಂಸಕ್ಷೀರ ನ್ಯಾಯದಂತೆ ನೀವೆಲ್ಲ ಸ್ವೀಕರಿಸಬೇಕು ಅನ್ನೋದನ್ನು ಫಸ್ಟು ನಿಮ್ಮನ್ನೆಲ್ಲರೂ ಕೇಳ್ಕೊತೀನಿ. ಇವತ್ತು ಸಾಮಾನ್ಯವಾಗಿ ಮೇಯ್ನ್ ಆರ್ಟಿಸ್ಟು ಅವ್ರ ಬಗ್ಗೆ ಮಾತಾಡಿ ಆಮೇಲೆ ಪಕ್ವಾದ್ಯ ಬಗ್ಗೆ ಮಾತಾಡೋದು ಸಂಪ್ರದಾಯ ನಮ್ಮದು. ಸೊ ಅವರೆಲ್ಲರ ಕ್ಷಮೆಯನ್ನು ಕೇಳಿಕೊಂಡು ಭೀಷ್ಮಾಚಾರ್ಯರು ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತಾರೆ ಎಸ್ ಶೇಷಗಿರಿ ಅವರನ್ನು. ನನ್ನಂಥ ಬಹಳಷ್ಟು ವಿದ್ಯಾರ್ಥಿಗಳು, ನಾನಿನ್ನ ವಿದ್ಯಾರ್ಥಿ ಅಂತಲೇ ಅಂದ್ಕೊಂಡಿದ್ದೀನಿ, ನನ್ನಂಥ ವಿದ್ಯಾರ್ಥಿಗಳು ಸಂಗೀತದಲ್ಲಿ ಏನೆಲ್ಲ ನೋಡಲೇಬೇಕು, ನೋಡೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ನಮ್ಗಳಿಗೋಸ್ಕರ ಅವರ ಕಾಲವನ್ನು ವ್ಯಯ ಮಾಡಿಸ 8 ಗಂಟೆ 10 ಗಂಟೆ ಹೀಗೆ ಲೆಕ್ಕ ಇಡ್ತಾ ಇರಲಿಲ್ಲ. ಸಾಧನೆ ಅಂತ ಕುಡಿಸ್ಕೊಂಡ್ಬಿಟ್ರೆ ನಾವು 8 ಗಂಟೆಗೆ ಕೂತಿದ್ವಾ ಅಂತ ನಮಗೆ ಆಶ್ಚರ್ಯ ಆಗುವಂಥ ಒಂದು ಸಮಾಚಾರ. ಅವರ ಬಗ್ಗೆ, ಅವರ ವಿದ್ವತ್ ಬಗ್ಗೆ ನಾನು ಮಾತಾಡೋದಕ್ಕಿಂತ ದೊಡ್ಡವರು ಹೇಳಿರೋ 2 ಮಾತನ್ನು, ದೊಡ್ಡವ್ರ ಬಾಯಲ್ಲಿ ಹೇಳಿರೋದನ್ನೇ ಅಥವಾ ಅವರಿಂದ ನಾನು ಕೇಳಿರೋದನ್ನೇ ಹೇಳೋದು ವಾಸಿ, ಅದು ಯೋಗ್ಯ ಅಂತ ಅಂದ್ಕೋತೇನೆ. ಪಾಲ್ಘಾಟ್ ಮಡಿಯರವರು, ಡಿ ಕೆ ಪಟ್ಟಮ್ಮಾಳವರು, ಶೇಷಗಿರಿ ರಾಯರು ಅವರ ಒಂದು ಗುಂಪಿನಲ್ಲಿ ಎಷ್ಟೋ ಸರ್ತಿ ಚಾಪುತಾಳ, ವಿಷ್ಣು ಚಾಪುತಾಳದಲ್ಲಿ 3 ಅಕ್ಷರ 5 ಅಕ್ಷರ 7 ಅಕ್ಷರ ಹೀಗೆಲ್ಲ ಸ್ವರಗಳನ್ನು ಹಾಕಿದಾಗ ಪಾಲ್ಘಾಟ್ ಮಡಿಯರವರು ನುಡಿಸೋದನ್ನು ನಿಲ್ಲಿಸ್ಬಿಟ್ಟು ಬಲೆ ಬಲೆ ಅಂತ ಹೇಳಿರೋದನ್ನು ನಾನು ಸಾಕ್ಷಿಯಾಗಿದ್ದೇನೆ, ಕೇಳಿರೋದನ್ನು. ಇದೇ ಅಫ್ಕೋರ್ಸ್ ಇದು ಚಿತ್ತಲಪಲ್ಲಿ ಪರಂಪರೆಗೆ ಸೇರಿದವರಾದ್ದರಿಂದ ಕುಮಾರಸ್ವಾಮಿರವರು, ಚಿತ್ತಲಪಲ್ಲಿ ರಾಮಚಂದ್ರ ರಾಯರು, ಶೇಷಗಿರಿ ರಾಯರು, ಪಾಲ್ಘಾಟ್ ಮಡಿಯರು 5 ಕಳೆ ಪಲ್ವಿನ ಹಾಡಿ ಎಷ್ಟೋ ಸರ್ತಿ ಅವರ ಸ್ವರಪ್ರಸ್ಥಾನಗಳನ್ನು ಮಾಡಿರ್ತಕ್ಕಂಥ ಅದು ಒಂದು ಕಡೆ 1-2 ಪೂಂತಲ್ಲ. ಚಿತ್ತಲಪಲ್ಲಿಯವರು ಯಾತಕ್ಕೆ ಹೆಸರುವಾಸಿ ಅಂದರೆ ಯಾವ ಸಾಹಿತ್ಯಕ್ಕೆ ಯಾವ ಭಾಗದಲ್ಲಿ ಎಲ್ಲಿ ಬೇಕಾದ್ರೂ ಸ್ವರ ಸ್ಪಾಟಲ್ಲಿ ಹಾಕುವಂಥ ಒಂದು ಪದ್ಧತಿ ಅವರಿಗೆ, ಕರಗತ ಅವರಿಗೆ. ಒಂದು ಸ್ವರಕ್ಕೆ ಒಂದು ಜಾಗದಲ್ಲಿ ಹಾಕೋದಕ್ಕೆ ವರ್ಷಾನುಗಟ್ಟಲೆ ಸಾಧನೆ ಮಾಡಬೇಕು. ಅದು ಸ್ಪಾಟಲ್ಲಿ ಕೇಳಿಸಿ ಅವ್ರು ಎಲ್ಲಿ ಕೇಳಿದ್ರೆ, ಎಲ್ಲಿ ಇದು ಮಾಡಿದ್ರೆ, ಅವ್ರಿಗೆ ಎಲ್ಲಿ ಮನೋಧರ್ಮ ಬಂದರೆ ಅದು ಆ ಸಾಹಿತ್ಯ ಯಾವ ಸ್ವರದಿಂದ ಶುರುವಾಗತ್ತೆ, ಅದಕ್ಕೆ ಬ್ಯಾಕ್ ಕ್ಯಾಲ್ಕುಲೇಷನ್ಸ್ ಏನೆಲ್ಲ ಮಾಡಬೇಕು, ಅದರ ತುಂಬ ಕರಗತ ಸ್ಪಾಟಲ್ಲೇ ಹಾಕ್ತಾಯಿದ್ರು ಅವರು. ಅದರೊಳಗೆ ರಾಮಚಂದ್ರ ರಾಯರ ಬಗ್ಗೆ ಆಗಲಿ ಎಲ್ಲ ತಿಳಿದವರೇ ಇದ್ದೀರಾ. ರಾಮಚಂದ್ರ ರಾಯರ ಬಗ್ಗೆ ಆಗಲಿ, ಕೃಷ್ಣಮೂರ್ತಿಗಳ ಬಗ್ಗೆ ಆಗಲಿ, ಚಿತ್ತಲಪಲ್ಲಿ ಬ್ರದರ್ಸ್ ಅಂತ ರಾಮಚಂದ್ರ ರಾಯರೇ ಹೇಳೋರು, ಚಿತ್ತಲಪಲ್ಲಿ ಕೃಷ್ಣಮೂರ್ತಿಗಳು, ಚಿತ್ತಲಪಲ್ಲಿ ವೆಂಕಟರಾಮಯ್ಯನವರು ಬೆಂಕಿ ಬಿರುಗಾಳಿ ಇದ್ದಾಗೆ. ಅದೆಲ್ಲ ನೀವು ಅನುಭವಿಸಿ ತಿಳಿಬೇಕಷ್ಟೆ. ಅದು ಸಂಗೀತ ಕಲಿತು ಕಷ್ಟಪಟ್ಟು ಅನುಭವಿಸಿ. ಅದು ಬಹುಶಃ ಅವರ ಚೆಮ್ಮೆ ವೈದ್ಯನಾಥ ಭಾಗವತರು, ಎಂ.ಎಸ್. ಸುಬ್ಬಲಕ್ಷ್ಮಿಯವರು, ಅವರ ಎಲ್ಲರಿಂದ ಎಲ್ಲ ಪ್ರಾಕಾರಗಳ ಎಲ್ಲ ಸಂಗೀತಗಾರಗಳ ಜೊತೆ ಒಂದು 6 ದಶಕಗಳಿಗೆ ಮೀರಿ ಯಾರ ಒಬ್ಬರ ರೆಕಮೆಂಡೇಷನ್ನು ಇಲ್ಲದೆ ತಮ್ಮ ಸ್ವಸಾಧನೆಯಿಂದ ಸ್ವಪ್ರಯತ್ನದಿಂದ ಮುಂದೆ ಬಂದು ಎಲ್ಲರಿಗೂ ಸಾಕ್ಷಿಯಾಗಿರೋರು ಅಂದರೆ ನಮ್ಮ ಶೇಷಗಿರಿ ರಾಯರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ ನಾನು ಭಾವಿಸ್ತೇನೆ. ನೀವು ಇದಕ್ಕೆಲ್ಲ ಒಪ್ಕೋತೀರಾ ಅನ್ಕೋತೀನಿ. ಕ್ಲಾಪ್ಸ್ ಹೊಡೀರಿ, ಪರವಾಗಿಲ್ಲ, ಧೈರ್ಯವಾಗಿ ಹೊಡೀರಿ. ಬಹುಶಃ ಯಾವ ಪರಂಪರೆ ಅದರೊಳಗೆ ಚಿತ್ತಲಪಲ್ಲಿ ಪರಂಪರೆ, ಆನೂರು ಪರಂಪರೆ, ಹೀಗೆ ಎಷ್ಟೋ ಪರಂಪರೆಗಳು ನಾವು ಹೇಳ್ತಾ ಬರ್ತೀವಿ. ಸೊ ಯೇಸುಬ್ರಾಯರು, ಆ ಪ್ರತಿಯೊಂದು ಪರಂಪರೆಯಲ್ಲಿ ಅವರವ್ರದ್ದೇ ಆದ ವಿಶೇಷತೆಗಳು ಎಲ್ಲ ಇರುತ್ತೆ. ಅವರೆಲ್ಲ ರೀತಿಯಲ್ಲಿ ಇವತ್ತು ಕೂಡ ಅವರ ಕಲ್ಯಾಣಿ ನುಡಿಸೋವಾಗ, ಕೆಲವು ರಾಗಗಳನ್ನು ನುಡಿಸೋವಾಗ ರಾಮಚಂದ್ರ ರಾಯರನ್ನು ಕೃಷ್ಣಮೂರ್ತಿಗಳನ್ನ ಅವ್ರನ್ನೆಲ್ಲ ಕರ್ಕೊಂಬಂದಿದ್ರು ಅಂದರೆ ತಪ್ಪೇನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಈ ಮಾತುಗಳನ್ನ ಅವರು ಕ್ಷಮಿಸಿ ಒಪ್ಕೋತಾರೆ ಅಂತಲೂ ಅನ್ಕೋತೀನಿ ನಾನು. ಇದನ್ನು ಲೆಕ್ಕದಲ್ಲೂ ಅಷ್ಟೇ ರಾಮಚಂದ್ರ ರಾಯರು ಹೇಳೋರು, ಯಾವುದೋ ಇನ್ನೊಂದು ಕಚೇರಿಗೆ ಹೋದಾಗ ಸ್ವಲ್ಪ ವೈಲಿನ್ನು ಪಕ್ವಾದ್ಯ ಸ್ವಲ್ಪ ಇದಾದಾಗ ರಾಮಚಂದ್ರ ಇವತ್ತು ಅವರ ರಾಜ ಅಂತ ಕರೆಯೋರು. ಶೇಷಗಿರಿ ಅವತ್ತು ಕರೀತಿರ್ಲಿಲ್ಲ. ನಮ್ಮ ರಾಜ ಇದ್ದಿದ್ರೆ ಪಾಲ್ಘಾಟ್ ಮಡಿಯರು ಬಂದಾಗ ಅವತ್ತು ಪಾಲ್ಘಾಟ್ ಮಡಿಯರಿಗೆ ಲೆಕ್ಕ ಅಂದರೆ ಅವರು ಸಾಕ್ಷಾತ್ ನಂದಿಕೇಶ್ವರರವರು.
ನಮ್ಮ ಗುರುಗಳು ಹೇಳಿದಾಗೆ. ಸಾಕ್ಷಾತ್ ನಂದಿಕೇಶ್ವರನಪ್ಪ ಅವ್ರು ನುಡಿಸಿದ್ರೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತೇನೆ ನೀವೆಲ್ಲ ಇರೋದರಿಂದ. ತೊಗ್ಗಿಡ ಗಿಡದಾಗ ಅಂತ ನುಡಿಸ್ತೀವಿ. ತೊಗ್ಗಿಡ ಗಿಡದಗದಲ್ಲಿ ತೊಗೊಂಗಿಡ ಗಿಡದಾಗ ಒಂದು ಎಫೆಕ್ಟ್ ಅದು ಅವ್ರ ಕೈಯಲ್ಲೇ ಕೇಳಬೇಕು, ಅವರೇ ನುಡಿಸ್ಬೇಕಷ್ಟೆ. ಅದನ್ನು ತೊಗ್ಗಿಡ ಗಿಡದಾಗ ತೊಗ್ಗಿಡ ಗಿಡದಾಗ ತೊಗ್ಗಿಡ ಗಿಡದಾಗ ನುಡಿಸ್ಬೇಕು. ತೊಗೊಂಗಿಡ ಗಿಡದಾಗ ನುಡಿಸೋರು ಅಷ್ಟೇ ಲಯ ಅಷ್ಟು ಪ್ರಕಾರ ಕಾಲ ಪ್ರಮಾಣ ಅಷ್ಟೇ. ಇನ್ನೊಂದು ಜಾಗದಲ್ಲಿ ತೊಗ್ಗಿಡ ಗಿಡದಾಗ ತೊಗ್ಗಿಡ ಗಿಡದಾಗ ತೊಗೊಂಗಿಡ ಗಿಡದಾಗ ತೊಗೊಂಗಿಡ ಗಿಡದಾಗ 3 ತೊಂಬು ಬರೋದು. 3ನೇ ತೊಂಬಲ್ಲಿ ಗಮಕ ಬರೋದು. ಅದು ಮಡಿಯೇರೇನು ಅನ್ನೋದು ಬಹುಶಃ ಅವ್ರ ಕಾಲದವರೇ ಹೇಳಬೇಕು, ಇಲ್ಲ ನಮ್ಮ ಶೇಷಗಿರಿರಾಯರಂಥವರೇ ಹೇಳಬೇಕು ಅದನ್ನು. ಅಂಥ ಅವ್ರ ಜೊತೆಯಲ್ಲಿ ಅಂಥ ಮೇಧಾವಿಗಳು, ಸಾಕ್ಷಾತ್ ಮುರುಘಭೂಪತಿಗಳನ್ನ ನಾವು ಮೃದಂಗ ಭೂಪತಿಗಳು ಅಂತ ಹೇಳ್ತೀವಿ. ಅಂಥ ಅವ್ರ ಜೊತೆಯಲ್ಲೆಲ್ಲ ಇದು ಮಾಡಿಕೊಂಡು ಅವರ ಸಮಕ್ಕೆ ನುಡಿಸಿ ನಮ್ಮ ಕರ್ನಾಟಕ ರಾಜ್ಯದ ಯಾತಕ್ಕೆ ಇಡೀ ದೇಶದ ಖ್ಯಾತಿಯನ್ನು ಮೇಲ್ಪಂಕ್ತಿಗೆ ಸೇರಿಸಿ ಇವತ್ತು ನಿಲ್ಲಿಸಿದ್ದಾರೆ. ನಮ್ಮಂಥ ಅವ್ರಿಗೆಲ್ಲ ದಾರಿದೀಪವಾಗಿದ್ದಾರೆ ಶೇಷಗಿರಿರಾಯರು ಅಂತ ಹೇಳ್ತಾ, ಇವತ್ತು ಅವರು ನಡೆಸ್ಕೊಟ್ಟಂಥ ಕಾರ್ಯಕ್ರಮದ ನುಡಿಸಿ ನಮ್ಮ ಕಾರ್ಯಕ್ರಮದ ಇದನ್ನು ಯಶಸ್ವಿಗೆ ಕಾರಣರಾದ್ದರಿಂದ ಅವರಿಗೆ ನಮಸ್ಕಾರ ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಕುಮಾರ್ ಅವರು ನನಗಿಂತ ಹಿರಿಯರು, ವಿದ್ಯೆಯಲ್ಲೂ ಅವ್ರ ಮೇಲ್ಪಂಕ್ತಿಯವರೇ. ನನಗೂ ಅವ್ರಿಗೂ ಅಂತಂದರೆ ನಾವಿಬ್ಬರು ಸ್ವಲ್ಪ ಜೊತೆಯಲ್ಲಿ ಓಡಾಡ್ತಾ ಇದ್ವಿ 62ನೇ ಇಸ್ವಿಯಿಂದ. ಫಸ್ಟ್ ನಮಗೂ ಅವ್ರಿಗೆ ಪರಿಚಯ ಆಗಿದ್ದೆ ಗುಡಿಬಂಡೆ ಒಳಗೆ. ಸೊ ನಮಗೆ ಆ ಒಂದು ಸಲಿಗೆಯಿಂದ ಹೇಳ್ತಾರೆ. ಅವರು ವಿದ್ಯೆಗೋಸ್ಕರ ಬಹುಶಃ ಅವರು BSc ಎಲ್ಲ ಮಾಡಿ ಇದನ್ನು ಮಾಡ್ಕೊಂಡಿದ್ರು, ಅಕಾಡೆಮಿಕ್ ಕ್ವಾಲಿಫಿಕೇಷನ್ನೇ ತೊಗೊಂಡಿದ್ದಿದ್ರೆ ಬಹುಶಃ ಒಂದು ₹1,00,000 ಸಂಬಳ ತೊಗೊಂಡು ಅವರು ರಿಟೈರ್ ಆಗ್ತಿದ್ರು ಏನೋ ಗೊತ್ತಿಲ್ಲ ಈಗಿನ ಲೆಕ್ಕದಲ್ಲಿ. ಸಂಗೀತಕ್ಕೋಸ್ಕರನೇ ಕಷ್ಟಪಟ್ಟವರು ಗುಡಿಬಂಡೆ ಬ್ರದರ್ಸ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಈಗಿನ ಥರ ಅರ್ಧ ಗಂಟೆ ಕ್ಲಾಸು 1 ಗಂಟೆ ಕ್ಲಾಸು ಅಲ್ಲ, ಒಂದು ಶಂಕರಾಭರಣ, ಒಂದು ಕಲ್ಯಾಣಿ, 6 ತಿಂಗಳು ಪಾಠ ಮಾಡಿದ್ದಾರೆ ಕೃಷ್ಣಮೂರ್ತಿಗಳು. ಅದಕ್ಕೆ ನಾನು ಹೋಗಿ ಎಷ್ಟೋ ಸರ್ತಿ ರಾತ್ರಿ 9 ಗಂಟೆಯಿಂದ ರಾತ್ರಿ 1 ಗಂಟೆ 2 ಗಂಟೆ ಎಷ್ಟು ಬೇಕಾದ್ರೂ ಆಗ್ಬೋದು. ಹಾಗೆ ಕಷ್ಟಪಟ್ಟು ಸಾಧನೆ ಮಾಡಿ ಅವರದೇ ಆದಂಥ ಸ್ವಂತಿಕೆ ಅವರು ಹಾಕಿದ ಕೆಲವು ಸ್ವರಪ್ರಭೇದಗಳನ್ನ ನೀವು ಗಮನಿಸಿರ್ಬೋದು ಎಲ್ಲರೂ. ಅದು ಎಲ್ರಿಗೂ ಬೇರೆಯವ್ರಿಗೆ ಸ್ಟೂಡೆಂಟ್ಸು ಕೂಡ ಒಂದು ದಾರಿದೀಪ, ಅದನ್ನು ಸ್ವಂತವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು. ಸೊ ಅವರದೇ ಅಣ್ಣಂದ್ರಿಂದ ಕಲಿತಂಥ ದೊಡ್ಡ ಹಿರಿಯರಿಂದ ಕಲಿತಂಥ ಬೇಕಾದಷ್ಟು ಪಂಕ್ತಿಗಳಿದ್ರು ಅವರ ಸ್ವಂತವಾಗಿ ಸ್ವಂತ ಬುದ್ಧಿಶಕ್ತಿಯಿಂದ ಕೆಲವು ಸ್ವರಪ್ರಭೇದಗಳಾಗಲಿ ಲಯ ಪ್ರಕಾರಗಳಾಗಲಿ. ಇನ್ನೊಂದು ಹೆಮ್ಮೆಯಿಂದ ಹೇಳಬೇಕು ಅಂದರೆ ಕುಮಾರ್ ಅವರು ಎಷ್ಟೋ ಸರ್ತಿ ನನ್ನ ಜೊತೆ ಕಂಜರ ನುಡಿಸಿದ್ದಾರೆ. ಸೊ ಲಯದಲ್ಲಿ ಅವರದ್ದು ಅದಕ್ಕೋಸ್ಕರ ಕಷ್ಟಪಟ್ಟು ಒಂದಷ್ಟು ಮಾಡ್ಕೊಂಡಿದ್ದಾರೆ. ಸೊ ಕುಮಾರ್ ಅವರು ಕೂಡ ಇವತ್ತು ನಾನು ಎಲ್ಲರ ಕ್ಷಮೆ ಕೇಳಬೇಕು. ಯಾಕೆಂದರೆ 1-2 ಕೃತಿಗಳು ಆಗೋಷ್ಟೊತ್ತಿಗೆ ನಾನು ಇರಲಿಲ್ಲ ಇಲ್ಲಿ. ಅಂದರೆ ನಮ್ಮ ಅಧ್ಯಕ್ಷರು ಹೇಳಿದರೆ ಜವಾಬ್ದಾರಿಯಿಂದ ನಾನು ಅದು ನಿರ್ವಹಿಸ್ತಾ ಇದ್ದೀನಿ. ಆಭೋಗಿ ವರ್ಣ, ಗಿರಿಜಾರಮಣ, ಎನ್ನಡು ಜೂತನೋ ಇದು ಗುಡಿಬಂಡೆ ಬ್ರದರ್ಸ್ಗೆ ಹೇಳಿ ಮಾಡಿದಂಥ ಕೃತಿಗಳು. ಅವರಿಬ್ಬರು ಹಾಡ್ತಾ ಕೂತ್ಕೊಂಡ್ಬಿಟ್ರೆ ಆ ಸ್ವರಪ್ರಾಕಾರಗಳು ಎಷ್ಟು ಥರ ಹಾಡ್ತಾರೆ. ಬಹುಶಃ ಆ ಕೆಲವು ಭಾವನೆಗಳಿಂದ ಕೆಲವೆಲ್ಲ ಅವರು ಪೂರ್ತಿ ಹಾಡಲಿಲ್ಲ ಅಂತ ಅನ್ಕೋತೇನೆ. ಅದರೊಳಗೆಲ್ಲ ರಾಮಚಂದ್ರ ನೀಲಾಂಬರಿನೆಲ್ಲ ಅವ್ರು ಹಾಡಿದ್ದು ಕೃಷ್ಣಮೂರ್ತಿಗಳು ಇವತ್ತು ತುಂಬ ಜ್ಞಾಪಕಕ್ಕೆ ಬಂದರು ನನಗೆ. ಅವ್ರು ಕೊಡ್ತಿದ್ದ ಲಯ ಪ್ರಾಕಾರ ಅದು ವಿಳಂಬವೂ ಅಲ್ಲ, ಅದಕ್ಕೆ ಸ್ಪೀಡಾಗಿ ಹಾಡೋವಂಥದ್ದಲ್ಲ, ಒಂಥರ ಮಧ್ಯ ಲಯದಲ್ಲಿ ಅದನ್ನು ಹಾಡ್ತಾಯಿದ್ರು. ಆಮೇಲೆ ಮಧ್ಯಮಾವತಿ, ನಾದುಪೈ, ಮುಯ್ಯಿಗೆ ಮುಯ್ಯಿ, ಇದು ಆಹಿರ್ ಭೈರವಿ, ಆಮೇಲೆ ತಿರುಪತಿ ವೆಂಕಟರಮಣ, ಸಿದ್ದು ಭೈರವಿ ಅದೆಲ್ಲ ಬಹಳಷ್ಟು ಅವ್ರು ಇಷ್ಟದಿಂದ ಹಾಡ್ತಾ ಇರ್ತಂಥ ರಾಗಗಳು. ಆಮೇಲೆ ಕಲ್ಯಾಣಿ ರಾಗಾಲಾಪನೆ, ಏತಾವನರ, ಅದು ವಿಳಂಬ, ಅವರೊಂಥರ ಮಧ್ಯ ವಿಳಂಬದಲ್ಲಿ ಹಾಡ್ತಾಯಿದ್ರು ಅವರು. ಅದನ್ನು ಸಾಕಷ್ಟು ಕಷ್ಟಪಟ್ಟು ರೂಢಿಸ್ಕೊಂಡು ಇವತ್ತು ಕುಮಾರಸ್ವಾಮಿಗಳು ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ ತಪ್ಪೇಲಾಗಲಾರ್ದು ಅನ್ಕೋತೀನಿ. ಅದು ತುಂಬ ಕಷ್ಟ. ಆಲಯ ಮೃದಂಗದವ್ರಿಗೂ ಅಷ್ಟೇ, ಅದು ಕೈಗೂ ಸಿಕ್ಕಲ್ಲ. ಅದೇ ಹೇಗೆ ನುಡಿಸ್ಬೇಕು ಅಂತ ನಾನು ಏನೋ ನಮಗೆ ಹೇಗೆ ಮೇಲ್ಕಾಲ ನುಡಿಸಿ ತಪ್ಪಿಸ್ಕೊಳಕ್ಕಾಗಲ್ಲ, ಅದು ಕೀಳುಗಾಲ ತಪ್ಸೋಕ್ಕೂ ಆಗಲ್ಲ. ಕಾಲದಲ್ಲೇ ನುಡಿಸ್ತಾ ಲಯ ವ್ಯತ್ಯಾಸವಾಗಿದೆ ನುಡಿಸೋವಂಥದ್ದನ್ನು ಆ ವಿಳಂಬ ಇದನ್ನೆಲ್ಲ ಜ್ಞಾಪಿಸೋ ತರಹ ಇವತ್ತು ಹಾಡಿ
ಇವತ್ತು ಈ ಕಚೇರಿಯ ತುಂಬ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಕಿರಿಯ ಸ್ನೇಹಿತರು ಅಂತ ಹೇಳ್ತೇನೆ, ಯಾಕಂದರೆ ವಯಸ್ಸಿನಲ್ಲಿ ನಾನು ಸ್ವಲ್ಪ ಅವ್ರಿಗೇನೋ ತುಂಬಾ ದೊಡ್ಡವನು. ಸೊ ಬ್ಯಾಂಗ್ಳೂರು ರಾಮನಾಥ್ ಅಂತ ಅವರು ಗುರುಗಳು ನಮಗೆ ಹೇಗೆ ಹೇಳಿದ್ದಾರೆ ಅಂತ ಬಹಳಷ್ಟು ಸರ್ತಿ ನಾವು ಹೇಳ್ತಾನೆ ಇರ್ತೀವಿ ಗುರುಗಳ ಬಗ್ಗೆ. ಅದಕ್ಕೆ ಸಾಕ್ಷಿ ನಾವು ಯಾರು ಅವರನ್ನು ಒಂದು ಕ್ಷಣ ಮರೆಯೋಕ್ಕಾಗಲ್ಲ. ನಾವು ಫೋನಲ್ಲಿ ಮಾತಾಡಿದ್ರು ಅಷ್ಟೇ, ನಾವು ಹೊರಗಡೆ ಸಿಕ್ಕಿದ್ರು ಅಷ್ಟೇ, ಅಥವಾ ನಾವೇ ಮೃದಂಗ ಹತ್ತಿ ಪ್ಲ್ಯಾಟ್ಫಾರ್ಮ್ ಹತ್ಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಹಾಗೆ ನಮಗೆ ತಿಂಡಿ ಹಾಕಿ ಪಾಠ ಹೇಳಿದವರು ಈ ಕಾಲದಲ್ಲಿ ಯಾರು ಸಿಗ್ತಾರ? ಅಂದರೆ ನಾವು ಹೇಳ್ತಾ ಇರೋದು 50 ವರ್ಷದಿಂದ ಗೀಸರು, ಮಿಕ್ಸಿ, ಕುಕ್ಕರು ಅವೆಲ್ಲ ಇದ್ದ ಕಾಲ ಅಲ್ಲ. ಸೀಮೆ ಎಣ್ಣೆ ಅಥವಾ ಇದರೊಳಗೆ ನಮ್ಮ ಗುರುಗಳು ದೋಸೆ ಹಿಟ್ಟನ್ನು ಇದು ಮಾಡಿಸಿದ್ದು. ತಾವು ಹಿಂದಿನ ದಿವಸ ಒರಳ್ಕಂಬಲ್ಲಿ ಇದನ್ನು ರೆಡಿ ಮಾಡಿಸಿಟ್ಟಿದ್ದು. ಬೆಳಿಗ್ಗೆ ನಾವೇ ಮರ್ಯಾದೆ ಬಿಟ್ಟು, ಯಾಕಂದ್ರೆ ಪುರೋಹಿತರು ವಂಶದವ್ರು ನಾನು. ಸೊ ನಾನೇ ಮರ್ಯಾದೆ ಬಿಟ್ಟು 7-8 ತಿನ್ನು, 6-8-10 ತಿನ್ನಿಸಿ ಅಲ್ಲಿ ನಡೆ ತಿಂದು ಬಿಡಬೇಡ, ನನ್ನ ತಿಂದು ಬಿಡಿಸಿಯಾ ಇಲ್ಲಿ ದೋಸೆ ತಿಂದುಬಿಟ್ಟು ಆಮೇಲೆ ನುಡಿಸು ಅಂತ ತಿರ್ಗಾ 8 ಗಂಟೆ ನಮಗೆ ಸಾಧನೆ ಮಾಡಿಸಿ ನನ್ನ ಜೊತೆಯಲ್ಲಿ ಕಚೇರಿ ಸುಮಾರೊಂದು 3-4 ಸಾವಿರ ಕಚೇರಿ ನನ್ನ ಜೊತೆಯಲ್ಲೇ ನುಡಿಸಿದ್ದಾರೆ. ಚೆನ್ನಾಗಿ ನುಡಿಸಿದ್ರು. ಇವತ್ತು ಪಕ್ವಾದ್ಯದ ಬಗ್ಗೆ ಅವರಿಂದ ಕಲಿಬೇಕಾದ್ದು, ಹಿರಿಯರಿಂದ ನಾವು ಕಲಿಬೇಕಾದ್ದು ಅಂತ. ಅವರು ರಾಗ ಹಾಡುವಾಗಲಿ, ಕೃತಿ ಹಾಡುವಾಗಲಿ, ಯಾವುದೇ ಇದರಲ್ಲಿ, ಯಾಕೆಂದರೆ ಈ ಸೋಂಬೇರಿತನ ಅನ್ನೋದೊಂದು ನಮ್ಮ ಗುರುಗಳಿಗೂ ಹಿಡಿಸ್ತಾ ಇರಲಿಲ್ಲ. ಸ್ವಲ್ಪ ಏನೋ ನಾವು ಓದ್ಲ ಹೊಡೆದ್ಬಿಡ್ತಾ ಇದ್ವಿ ಮಧ್ಯ, ಯಾಕೆ ಸುಮ್ಮನೆ ತೊಂದರೆ ಅಂತ. ಇವತ್ತು ವಿದ್ವಾನ್ ಶೇಷಗಿರಿರಾವ್ ಅವರು ನುಡಿಸಿರೋಂಥ ಪಕ್ವಾದ್ಯದ ಒಂದು ಕ್ರಮ ಹೇಗಿರಬೇಕು ಅಂತ ಬೇರೆ ವಯಲಿಸ್ಟ್ಗಳು ಇರಬೇಕಾಗಿತ್ತು. ಇವತ್ತು ಇದ್ದು ಹೇಗೆ ಅದರ ಒತ್ತಾಸೆಯಾಗಿ ಮೇನ್ ಆರ್ಟಿಸ್ಟ್ಗೆ ಒತ್ತಾಸೆಯಾಗಿ ಅವ್ರು ಹಾಡಿದ ಒಂದೊಂದು ಸಂಗತಿನೂ ನುಡಿಸಿ ಅವ್ರಿಗೂ ರೆಸ್ಟ್ ಕೊಟ್ಟು ಅವರನ್ನು ಉತ್ತೇಜಿಸ್ತಾ ಅದನ್ನು ಕಲಿಬೇಕಾದ್ರೆ ಹಿರಿಯರಿಂದ ಕಲಿಬೇಕಾದ್ರೆ ಬೇಕಾದಷ್ಟು ಇರುತ್ತೆ. ಹಾಗೆ ನಮ್ಮ ರಾಮನಾಥ್ ಅವರು ಕೂಡ ಕೊನೆಯಲ್ಲಿ ನುಡಿಸಿದ ಕೋರ್ವೆ ನಮ್ಮ ಗುರುಗಳು ಇಷ್ಟವಾದ ಕೋರ್ವೆ ಅದು. ಪಾವು ಅವರಿಗೆ ಕಣ್ಣೆರಡೆ ಶೊಲ್ಲಿ ಹುಡುಕೊಡು, ಅವ್ರಿಗೆ ಎಣ್ಣೆ ಶೊನ್ನ ಎಣ್ಣೆ ಪುರಿಯೋ. ನಮ್ಮ ಗುರುಗಳು ಒಪ್ತಾ ಇರಲಿಲ್ಲ. ತಕ್ಕಿಟ್ಟ ತದ್ದಿಂಗಿಂಡ ಅಥವಾ ನುಡಿದ್ರು ಒಪ್ತಾ ಇರಲಿಲ್ಲ. ಅದಕ್ಕೆ ಚತುರಸ್ರ ಹೇಳು ಅನ್ನೋರು. ಸ್ವಲ್ಪ ವಿಶಾಲವಾಗಿ ಹೇಳ್ತೀನಿ ನಿಮಗೆ. ಅದರೊಳಗೆ ಚತುರಸ್ರ ಹೇಳಬೇಕು. ಚತುರಸ್ರದಲ್ಲಿ ತಿರ್ಗಾ ಇದಕ್ಕೆ ಮೈನಸ್ ಮಾಡಿಕೊಂಡು ಅದರೊಳಗೆ 5, 6, 7, 8, 9 ಅದನ್ನು 3 ಸರ್ತಿ ಕೀಳ್ಗಾಲ ಮೇಲ್ಗಾಲ ಹೀಗೆಲ್ಲ ಹೇಳೋದಕ್ಕೆ ಟೈಮ್ ಆಗುತ್ತೆ. ಅದು 1-2 ದಿವಸಕ್ಕೆ ವರ್ಷಕ್ಕೆ ಅದು ಸಿಕ್ಕಲ್ಲ ಅದೆಲ್ಲ. ಸೊ ಇದು ತುಂಬ ಇಷ್ಟವಾಗಿ ಚಿಕ್ಕ ಮಕ್ಕಳಿಗೂ ಹೇಳ್ಬಿಟ್ಕೊಟ್ಬಿಡೋರು ಇದನ್ನು. ಯಾಕಂದರೆ 8 ಬರುತ್ತೆ ಅದು ನುಡಿಸಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಸುಲಭವಾಗಿರುತ್ತೆ ಅಂತ. ಸೊ ಅದನ್ನು ನುಡಿಸಿ ನಮ್ಮ ಗುರುಗಳು ಅವರು ಜ್ಞಾಪಿಸ್ತಾ ಇವತ್ತಿನ ಕಚೇರಿನ ಯಶಸ್ಸಿಗೆ ಕಾರಣರಾಗಿದ್ದಾರೆ ಅಂತ ಹೇಳ್ತಾ, ಇವತ್ತು ಅವ್ರಿಗೆ ಸಿಕ್ಕಿರೋ ಭಾಗ್ಯ ಅಂತ ಅದು. ಕುಮಾರ್ ಅವರಾಗ್ಬೋದು, ಶೇಷಗಿರಿರಾಯರವ್ರ ಜೊತೇಲಿ ಕೂತ್ಕೊಳ್ಳೋದು ಅಂದರೆ ನಾವು ಇವಾಗಲೂ ಹೆದರ್ಕೋತೀವಿ. ಅವರೇನೋ ಹೇಳ್ಬಿಡ್ತಾರೆ ಬರಯ್ಯ ಅಂತಾರೆ ಕೆಲವು ಸರ್ತಿ, ಯಾರು ಭಯ ಆಗುತ್ತೆ ನಮಗೆ. ನಮ್ಮ ತಂದೆಯವರು ತುಂಬ ಏಕದೇಹ ನ್ಯಾಯಿಗಳು. ನಮ್ಮ ತಂದೆಯವ್ರ ಮಾತಿನ ಒಂದು ಹೇಳ್ಬಿಡ್ತೇನೆ. ಅವರೇ ಹೇಳೋರು, ಏನ್ರಿ ನೀವು ಅಲ್ಲಿ ಕೂತ್ಕೊಂಡ್ಬಿಟ್ಟು ಇದಾಗಲ್ಲ. ನಮ್ಮ ತಾಯಿ ಹೇಳಿದ್ರೆ ಅವ್ರು ಹೇಳೋರು, ಇಲ್ಲ ಕಡೆ ಈ ಜನ್ಮದಲ್ಲಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಕಲಿತಾ ಇದ್ದೀನಿ, ಮುಂದಿನ ಜನ್ಮದಲ್ಲಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಬೇಷ್ ಅನಿಸ್ಕೊತೀನಿ. ಅದು ನಮ್ಮನ್ನೆಲ್ಲ ಕರೆದಿದೆ ಸಂಗೀತ, ಬಹುಶಃ ಅವ್ರಿಗೆ ಒಲಿದಿದೆ ಅದು ಅಂತ. ನಾನು ಹೇಳ್ತಾ ಇರೋದೆಲ್ಲ ಸುಮಾರೊಂದು 40, ನಮ್ಮ ತಂದೆಯವ್ರು ಹೋಗಿ 37 ವರ್ಷ ಆಯಿತು. ಸುಮಾರೊಂದು 50 ವರ್ಷದಿಂದ ಮಾತ್ರ ನಾನು ಹೇಳ್ತಾ ಇರೋದು. ಆಗಿನ ಜನಗಳಿಗೆ ಈಗಿನ ಒಂದು ಅವಾಂತರಗಳಿರಲಿಲ್ಲ. ನೆಮ್ಮದಿಯಾಗಿ ಕೂತ್ಕೊಳ್ಳೋರು, ನೆಮ್ಮದಿಯಾಗಿ ಇದು ಮಾಡೋಂಥವ್ರು. ಸೊ ಅದನ್ನು ಕೂತ್ಕೊಂಡು ಇವತ್ತಿಗೂ ಅದೇ ಪೇಷನ್ಸ್. ಅವ್ರ ಮನೆಗೆ ಹೋದರೆ ನೀವು ನೋಡ್ಬೋದು, ಒಬ್ಬ ಹುಡುಗರನ್ನ ಇಟ್ಕೊಂಡು ಎಷ್ಟು ನಿಧಾನವಾಗಿ ಹೇಳ್ತಾ ಇರ್ತಾರೆ, ಎಷ್ಟು ನಿಧಾನವಾಗಿ ಹೇಳ್ತಾರೆ. ಹಾಗೆ ನಮ್ಮ ಗುರುಗಳು ಕೂಡ ಅದು ತಿರ್ಗಾ ನನಗೆ ಕಚೇರಿ ಸ್ವಲ್ಪ ನಾವು ಏನಾದ್ರು ಏಮಾರಿದ್ರೆ ತಿರ್ಗಿ ಮನೆಗೆ ಕರ್ಕೊಂಡೋಗಿ ಊಟ ಹಾಕಿ ತಿರ್ಗಿ 4 ಗಂಟೆ ನುಡಿಸಿ ಅವ್ರು ತೃಪ್ತಿ ಆದಮೇಲೆ ಇಲ್ಲೇ ಮಲಗಿದ್ದು ಹೋಗ ಮನೆಗೆ ಅನ್ನೋರು. ಅವ್ರ ಮನೆಯಲ್ಲೇ ಮಲಗಿದ್ದು ಎಷ್ಟೋ ಸರ್ತಿ ಬೆಳಗಿನ ಜಾವ ಬಂದಿದ್ದೀನಿ ನಾನು ಹಾಗೆ ಅಂತ. ಸೊ ನಮ್ಮ ದಯಾನಂದ ಮೋಹಿತೆಯವರು, ಅದು ಒಂದು ಪರಂಪರೆ. ಪುಟ್ಟಾಚಾರ್ಯರ ಒಂದು ಪರಂಪರೆಯಲ್ಲಿ ಬಂದು ವಾಸುದೇವರಾಯರು ಅವ್ರ ತಮ್ಮಂದ್ರವರು ತುಂಬ ಸೀನಿಯರ್ ಆರ್ಟಿಸ್ಟು. ಅದನ್ನು ಒತ್ತಾಸೆಯಾಗಿ ಯಾವ ಇದನ್ನು ಕೊಡದೆ
ಯಾವ ಕನ್ಫ್ಯೂಷನ್ನು ಮಾಡದೆ, ಯಾಕಂದ್ರೆ ತುಂಬ ಕಷ್ಟ. ಮೈದಾಗಿ ಕೂತ್ಕೊಳ್ಬೇಕಾದ್ರೆ ನುಡಿಸ್ಬಿಡ್ಬೋದು, ಅದಕ್ಕೆ ಸರಿಯಾಗಿ ಸಮನಾಗಿ ಜಾಸ್ತಿನೂ ನುಡಿಸ್ದೆ ಕಮ್ಮಿನೂ ನುಡಿಸ್ದೆ ಕಚೇರಿನೂ ಕಡಿದೆ ನುಡಿಸೋದು ತುಂಬ ಅನುಭವಸ್ಥರಿಗೆ ಸಾಧ್ಯ. ಸೊ ದಯಾನಂದ ಮೋಹಿತಿಯವರು ನಮ್ಮ ಮೇಲೆ ಹೀಗೆ ಅಭಿಮಾನ ಇಟ್ಟಿರಲಿ ಸರ್. ಆವಾಗ ಬಂದು ಕಚೇರಿ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವ್ರಿಗೂ ನಮ್ಮ KNK ಸ್ಕೂಲಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಷ್ಟು ತರಹ ಟಿ ವಿ ಇಂಥದ್ದೆಲ್ಲ ಅವಾಂತರಗಳಿದ್ದರೂ ಅದನ್ನೆಲ್ಲ ಬಿಟ್ಟು ಇಂಥ ಒಂದು ಕಾರ್ಯಕ್ರಮಗಳಿಗೆ ಬಂದು ನೀವೆಲ್ಲ ಬಂದು ಚೆನ್ನಾಗಿ ಯಶಸ್ಸಿಗೆ ಕಾರಣರಾಗಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಆಯ್ತಾಯ್ತು. ನಮ್ಮ ಜಯಮಾರುತಿ ದೇವಸ್ಥಾನದ ಅಧ್ಯಕ್ಷರಾದ ನಾಯ್ಡು ಅವರು ಇವತ್ತಿನ ಒಂದು ವಿದ್ವಾಂಸರುಗಳಿಗೆ ಫಲವನ್ನು ನೀಡಬೇಕು ಅಂತ ವಿನಂತಿಸ್ಕೋತೀನಿ. ಶ್ರೀಮಾನ್ ಶೇಷಗಿರಿರಾಯರಿಗೆ, ಶ್ರೀಮಾನ್ ಬ್ಯಾಂಗ್ಳೂರು ರಾಮನಾಥ್ ಅವರಿಗೆ, ಹಾಗೂ ದಯಾನಂದ್ ಮೋಹಿತೆ ಅವರಿಗೆ